Hi friends, recently I visited Belawadi, which is near Halebeedu, and then it is housing a very good, very famous historical place. And there I happened to see these betel nuts processing and betel nut trees or betel nut palm trees and scenic beauty you people to enjoy. I have captured the process of making betel nuts which are used in pan. ಸ್ನೇಹಿತರೆ, ನಾನು ರೀಸೆಂಟಾಗಿ ಬೆಳವಾಡಿಗೆ ಹೋಗಿದ್ದೆ, ಹಾಸನ ಹತ್ರ. ಹಳೇಬೀಡು ಹತ್ರ ಇರೋದು. ಅಲ್ಲಿ ಅಡಿಕೆಗಳನ್ನ ಅಡಿಕೆ ಮಾಡ್ತಾಯಿದ್ರು. ಅಂದರೆ ಅಡಿಕೆ ಮರದಿಂದ ಅಡಿಕೆ ತೊಗೊಂಡು ಬಂದು ಅದನ್ನು ಬೇಯಿಸಿ ಅದು ಸಿಪ್ಪೆ ತೆಗೆದು ಒಣಗಿಸಿ ಸಿಪ್ಪೆನ ಮಾಡೋದು ವಿಧಾನನ ನೋಡಿದೆ. ಸೊ ಅದು ನಿಮಗೆಲ್ಲ ಹಂಚ್ಕೊತಾ ಇದ್ದೀನಿ. ಅಡಿಕೆ ಕುಯ್ಲು ಮಾಡ್ಕೊಂಬಂದು ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ? ಕುಯ್ಲು ಮಾಡ್ಕೊಂಬಂದು ಮಿಷಿನಿಗೆ ಹಾಕ್ತೀವಿ. ಹಾಂ, ಮಿಷಿನಲ್ಲಿ ಏನಾಗುತ್ತೆ? ಅಡಿಕೆ ಬರುತ್ತೆ. ಹಾಂ, ಅಡಿಕೆ ಬಂದು ಬಿಡಿಸಿ ಬೇಯಿಸ್ತೀವಿ. ಬೇಯಿಸ್ತೀರಾ, ಆಮೇಲೆ ಒಣಗಾಕ್ತೀರಾ? ಅಲ್ಲಿ ಅರವಿದಾರಲ್ಲ ಹಂಗೆ ಅರುತ್ತೆ. ಹಾಂ, ಆಮೇಲೆ ಅವಾಗ ಡೈರೆಕ್ಟಾಗಿ ಅಡಿಕೆ ಬಂದ್ಬಿಡುತ್ತಾ ಹಿಂಗೆ ಒಣಗಿಸಿದ್ರೆ? ಅವಾಗ ಮಾಡ್ತಾರೆ. ಯಾವುದು? ನಾವು ಬೆಂಗಳೂರು. ರೆಡಿ ಇರೋದಿಲ್ವ ನಿಮ್ಮ ಹತ್ರ ಅಡಿಕೆ? ಯಾಕೆ ಅಲ್ಲ, ಕೇಳಿದ್ರೆ ತೋರ್ಸೋಕ್ಕೆ ಅಷ್ಟೇ. ಓ, ಇದೆಲ್ಲ ರೆಡಿ ಇರೋದು ಗೋಟ್ ಅಡಿಕೆ ಅಲ್ವಾ? ಗೋಟ್ ಅಡಿಕೆ ತಾನೇ ಇಲ್ಲ ಅಲ್ಲಿರೋದು ಗೋಟ್ ಅಡಿಕೆ, ನಾವು ಮೇಲಿರೋದಾ?